ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ನಗರದ ಬೈಪಾಸ್ ರಸ್ತೆಯಲ್ಲಿರುವ ನರ್ಚರ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಯೋಗಾಭ್ಯಾಸ ಮಾಡಿದರು. ಶಾಲೆಯ ಪ್ರಾಂಶುಪಾಲರಾದ ಸುಪ್ರಿಯಾ ಅವರು ಮಾತನಾಡಿ, ಮಾನಸಿಕ ಶಾಂತಿ ಮತ್ತು ಭಾವನಾತ್ಮಕ ತೃಪ್ತಿಯ ಮೇಲೆ ಯೋಗದ ಆಳವಾದ ಪ್ರಭಾವವನ್ನು ಉಲ್ಲೇಖಿಸಿ ಭಾರತೀಯ ಸಂಸ್ಕೃತಿಯಲ್ಲಿ ಯೋಗದ ಆಳವಾದ ಬೇರುಗಳನ್ನು ಮತ್ತು ಅದರ ಜಾಗತಿಕ ಮಹತ್ವವನ್ನು ಒತ್ತಿ ಹೇಳಿದರು. ಭೂಮಿಕಾ ಚಾನೆಲ್ ನಾವು ವೀಕ್ಷಿಸುತ್ತಿರುವಂತಹ ಎಲ್ಲರಿಗೂ ಮೊದಲನೇದಾಗಿ ಯೋಗ ದಿನದ ಶುಭಾಶಯಗಳನ್ನ ಕೋರಕ್ಕೆ ಇಷ್ಟಪಡ್ತೀನಿ. ಇವತ್ತು ಬಹಳ ವಿಜೃಂಭಣೆಯಿಂದ ನಮ್ಮ ಶಾಲೆಯಲ್ಲಿ ಯೋಗ ದಿನವನ್ನ ಆಚರಿಸಿದ್ವಿ. ಅದಕ್ಕೆ ನಾನು ನನ್ನ ಧನ್ಯವಾದಗಳನ್ನ ನನ್ನ ಟೀಚರ್ ಸ್ಟಾಫ್, ನಮ್ಮ ಸ್ಟೂಡೆಂಟ್ಸ್ ಮತ್ತೆ ಪ್ರತ್ಯೇಕವಾಗಿ ಇವತ್ತು ಆಗಮಿಸಿದಂತಹ ನಮ್ಮ ರಿನೌಂಡ್ ಯೋಗ ಇನ್ಸ್ಟ್ರಕ್ಟರ್ ಮಿಸ್ ಪವಿತ್ರ ಅವರು ನಮ್ಮ ಜೊತೆಗಿದ್ದಾರೆ. ಸೊ ನಾನು ತುಂಬಾ ಹೃದಯದಿಂದ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಸೊ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಲ್ಲರಿಗೂ ತಿಳಿದಿರುವಂತಹ ನಮ್ಮ ನರ್ಚರ್ ಇಂಟರ್ನ್ಯಾಷನಲ್ ಶಾಲೆ ಅದು ಮಕ್ಕಳ ಸಂಪೂರ್ಣ ಬೆಳವಣಿಗೆಗೆ ನಾವು ಯಾವತ್ತು ಪ್ರೋತ್ಸಾಹವನ್ನ ಕೊಡ್ತೀವಿ. ಅವರ ಹೋಲಿಸ್ಟಿಕ್ ಡೆವಲಪ್ಮೆಂಟೇ ನಮ್ದು ಮೇನ್ ಫೋಕಸ್ ಆಗಿದೆ ನಮ್ಮ ಶಾಲೆದು. ಸೊ ನಾವು ಯೋಗವನ್ನ ಕೇವಲ ಬರೀ ಇವತ್ತಿನ ದಿನ ನಾವು ಆಚರಿಸ್ತಾ ಇಲ್ಲ, ನಮ್ಮ ಕರಿಕ್ಯುಲಮಿನ ಒಂದು ಭಾಗವಾಗಿನೂ ನಾವು ಯೋಗವನ್ನ ಅಳವಡಿಸಿದ್ದೀವಿ. ಮತ್ತೆ ಯೋಗ ನಮ್ಮ ಭಾರತದ ಮುಖ್ಯವಾದ ಒಂದು ಸಂಸ್ಕೃತಿಯ ಒಂದು ಭಾಗವಾಗಿರೋದ್ರಿಂದ ಅದನ್ನ ಉಳಿಸೋದು ಬೆಳೆಸೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಅದೇ ನಮ್ಮ ಶಾಲೆ ನಂಬಿರುವುದು ಮತ್ತೆ ಬೆಳೆಸಕ್ಕೆ ಪ್ರಯತ್ನ ಪಡ್ತಾ ಇರುವುದು. ಸೊ ಎಲ್ಲರೂ ಹೀಗೆ ನಮ್ಮ ಸಂಸ್ಕೃತಿಯ ಭಾಗವಾಗಿರುವಂತಹ ಯೋಗವನ್ನ ಬೆಳೆಸೋಣ ಅಂತ ಒಂದು ಸಂದೇಶವನ್ನ ಕೊಡಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಭೂಮಿಕಾ ವೀಕ್ಷಕರಿಗೆ ಮತ್ತೆ ಅವರ ಟೀಮ್ಗಳಿಗೆ ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರೋಂತ ಎಲ್ಲರಿಗೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ, ಇವತ್ತು ನನ್ಗೆ ನರ್ಚರ್ ಶಾಲೆಯ ಕರೆದಿದ್ರು ಯೋಗ ಹೇಳ್ಕೊಡ್ಬೇಕು ಅಂತ. ಇಲ್ಲಿ ನಾನೆಲ್ಲಾದ್ರೂ ಒಂದು 20 days ಮೊದ್ಲೇನೆ ಅವ್ರು ಹೇಳಿದ್ರಿಂದ ನಾನು ಇವತ್ತು ಬೆಳಗ್ಗೆನೆ ಇಲ್ಲಿಗೆ ಬಂದೆ. ನಂದು ಇದು 3ನೇ ಸೆಷನ್. ಇಲ್ಲಿಗೆ ಬಂದೆ. ಇಲ್ಲ ಅಂದಿದ್ರೆ ಈ ಮಕ್ಕಳ ಜೊತೆ ಮತ್ತೆ ಇಷ್ಟು ಚಂದದ ಶಿಕ್ಷಕ ವೃಂದದ ಜೊತೆ ಸಮಯ ಕಳೆಯುವಂಥದನ್ನ ನಾನು ಮಿಸ್ ಮಾಡ್ಕೋತಾ ಇದ್ದೆ. ನಿಜಕ್ಕೂ ತುಂಬಾ ಖುಷಿ ಆಗುತ್ತೆ. ಶಿಕ್ಷಕ ವೃಂದದವರು ಕೂಡ ಅಷ್ಟೇ ತುಂಬಾ ಕೋಆಪರೇಟಿವ್ ಆಗಿ ಪ್ರತಿ ಮಕ್ಕಳನ್ನು ಗಮನಿಸ್ತಾ ಅವರಲ್ಲಿ ಇರುವಂತ ಪ್ರತಿಭೆಯನ್ನ ಮತ್ತೆ ಸ್ಟೇಜ್ ಫಿಯರ್ ನ ಹೊರ ಹಾಕೋದಿಕ್ಕೆ ಅವರಿಗೆ ಪ್ರತಿಯೊಂದು ಜವಾಬ್ದಾರಿಗಳನ್ನ ಕೊಟ್ಟು ಅಷ್ಟು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಮಕ್ಕಳು ಅಷ್ಟೇ ಒಂದ್ ಗಂಟೆ ಟೈಮ್ ನಾನು ತಗೊಂಡೆ ಆ ಯೋಗ ಸೆಷನ್ ಅಲ್ಲಿ. ತುಂಬಾ ಚೆನ್ನಾಗಿ ಹೇಳಿದ ಇನ್ಸ್ಟ್ರಕ್ಷನ್ ನ ಫಾಲೋ ಮಾಡಿ ಚಂದ ಅಭ್ಯಾಸ ಮಾಡಿದ್ದಾರೆ. ಯೋಗ ಅನ್ನುವಂಥದ್ದು ಎಲ್ರಿಗೂ ಸಿಗಲ್ಲ. ಅವರಿಗೆ ಮನ್ಸಿದ್ರೆ ಖಂಡಿತವಾಗಿಯೂ ಯೋಗ ಮಾಡುವಂತ ಒಂದು ಹುಮ್ಮಸ್ ಬರುತ್ತೆ. ಅದೇ ರೀತಿ ಈ ರೀತಿಯ ಪ್ರೋತ್ಸಾಹ ಸಿಕ್ಕಿದಾಗ ಬರುತ್ತೆ. ಯೋಗ ಮಾಡೋದ್ರಿಂದ ಮಾನಸಿಕವಾಗಿ ಶಾರೀರಿಕವಾಗಿ ನಾವು ಸ್ಟ್ರಾಂಗ್ ಆಗ್ತೀವಿ. ನಮ್ಮ ಗುರಿಗೆ, ಎಲ್ರಿಗೂ ಒಂದು ಗುರಿ ಇರುತ್ತೆ. ಆ ಗುರುವಿನ ಮುಖಾಂತರ ಅಭ್ಯಾಸ ಮಾಡಿದಾಗ ಆ ಗುರಿಯನ್ನ ರೀಚ್ ಆಗುವಂಥದ್ದು ತುಂಬಾ ಸುಲಭ ಆಗುತ್ತೆ. ನಿಜವಾಗಿಯೂ ನಮ್ಮಲ್ಲಿ ಹುಟ್ಟಿ ಬೆಳೆದಂತಹ ಯೋಗವನ್ನ ವಿಶ್ವಾದ್ಯಂತ ಪ್ರಚುರ ಪಡಿಸಿದಂತ ನಮ್ಮ ಹೆಮ್ಮೆಯ ಪ್ರಧಾನಿ ಮೋದಿಜಿಯವರಿಗೆ ಆ ಕೀರ್ತಿ ಸಲ್ಲುತ್ತೆ. ಅದ್ ನಿಜವಾಗಿಯೂ ನಮ್ಮ ಹೆಮ್ಮೆ, ಖುಷಿ ಅನ್ಸುತ್ತೆ. ನಮ್ಮ ದೇಶದ ಒಂದು ವಿದ್ಯೆ ಇಡೀ ವಿಶ್ವಾದ್ಯಂತ ಪ್ರಚಾರವಾಗಿ ಇವತ್ತು ಏಕಕಾಲದಲ್ಲಿ 190 ದೇಶಗಳು ಒಟ್ಟಿಗೆ ಯೋಗವನ್ನ ಅಭ್ಯಾಸ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆ. ಅದು 10ನೇ ವರ್ಷದ ಸಂಭ್ರಮವನ್ನ ಈ ಒಂದು ನರ್ಚರ್ ಶಾಲೆಯ ಶಿಕ್ಷಕರಿಂದ ಮತ್ತು ಮಕ್ಕಳ ಜೊತೆ ನಾನು ಕಳೆದಿದ್ದು ನನ್ಗೆ ತುಂಬಾ ಖುಷಿ ಅನಿಸ್ತಾ ಇದೆ. ಧನ್ಯವಾದ. ಈ ಸಂದರ್ಭದಲ್ಲಿ ಯೋಗ ಗುರುಗಳಾದ ಪವಿತ್ರ, ನಜ್ಮಾಸ್, ರಾಕೇಶ್, ಪ್ರೀತೇಶ್ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.